ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿದ್ದೆ. ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಮತ್ತು ಕೆಲಸ ಕೂಡ ಜಾಸ್ತಿ ಇದೆ ಅದರದ್ದು. ನೋಡೋಕ್ಕೂ ಕೂಡ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಆ ರೀತಿ ಒಂದು ಗ್ರ್ಯಾಂಡ್ ಡಿಸೈನು ಮತ್ತು ನ್ಯೂ ಡಿಸೈನ್ ಅಂತಲೂ ಹೇಳ್ಬೋದು. ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಇದೆರಡು ಮತ್ತು ಇನ್ನೂ ಎರಡು ಥರ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಶೇಪ್ದು ಒಂದು ಬೀಡ್ ತೊಗೊಂಡಿದ್ದೀನಿ. ಮತ್ತು ಇದಲ್ದೇ ಇನ್ನೂ ಎರಡು ಬೀಡ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಅದು ಬಂದು ಈ ರೀತಿ ಎರಡು ಬೀಡು. ಇದು ಬಂದು 2.5 mm ಇದೆ. ಆ ರೀತಿ ಸ್ಮಾಲ್ ಸೈಜ್ದು ಬೀಡು, ರೌಂಡ್ ಬೀಡು ಪ್ಲೇನ್. ಇದು ಬಂದು 3 mmದು. ಇದು ಬಂದು 3 mm ಬೀಡು. ಇದು ಸ್ವಲ್ಪ ಬಿಗ್ ಸೈಜ್ದು. ಇವೆರಡು ಬೀಡ್ಗಳನ್ನ ಹಾಕಿ ಇವತ್ತು ನಾನು ಒಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿರೋದು. ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಹಾಕಿ ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶಾ. ಇದು ಬಂದು ಬಟ್ಟೆಗೆ ಕಂಬಗಳನ್ನ ಹಾಕೊಂಡು ಹೋಗ್ತಿರೋದು. 3, 4, 5, 6. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟಿಗೆ 14 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀನಿ. ಅಂದರೆ 14 ಕಂಬಗಳನ್ನ ಹಾಕೊಂಡಿದ್ದೀನಿ. 14 ಕಂಬ ಆದಮೇಲೆ ಈ ರೀತಿ ರಿಂಗ್ ಬೀಡು ಮತ್ತು ಈ ರೀತಿ ಒಂದು ಬಿಗ್ ಸೈಜ್ದು ಒಂದು ಬೀಡು. ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಇದೇ ರೀತಿ ಮತ್ತೆ ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 3, 4. ಫ್ರೆಂಡ್ಸ್, ಇಲ್ಲಿ 18 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಅಂದರೆ 18 ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ. ಈ ರೀತಿ 18 ಕಂಬ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ನಾನು 14 ತೊಗೊಂಡಿದ್ದೀನಿ. ಇದು ಒಂದು ಆರ್ಚಿಂದ ಇನ್ನೊಂದು ರಿಂಗ್ ಬೀಡ್ ಹಾಕಿ ಆರ್ಚಿಗೆ ಮಧ್ಯದಲ್ಲಿ ಬಂದು 18 ಇರಬೇಕಾಗುತ್ತೆ. ಡಿಸ್ಟೆನ್ಸ್ ಅಷ್ಟು ತೊಗೊಳುತ್ತೆ. ಆರ್ಚ್ ಬಂದು ಬಿಗ್ ಸೈಜ್ ಬರುತ್ತೆ. ಹಾಗಾಗಿ ನಾನು 18 ಡಬಲ್ ಕ್ರೋಶಾಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಸ್ಟಾರ್ಟಿಂಗ್ ಬಂದು ಕುಚ್ಚು ಹಾಕೋತೀವಿ ನಾವು. ಅದಕ್ಕೆ ಅಷ್ಟು ಡಿಸ್ಟೆನ್ಸ್ ಬೇಡ. ಒಂದು ರಿಂಗ್ ಬೀಡಿಂದ ಇನ್ನೊಂದು ರಿಂಗ್ ಬೀಡ್ಗೆ 18 ಡಬಲ್ ಕ್ರೋಶಾ ಬೇಕಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗು ಮತ್ತು ನೀವು ಲಾಸ್ಟಲ್ಲಿ ನೀವು 14 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿ ಇದು 2 ಚೈನ್ ಹಾಕಿರ್ತೀವಲ್ಲ, ಇದು ಬಂದು ಒಂದು ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ 15 ಆಗುತ್ತೆ. ಇಲ್ಲಿ 18 ಡಬಲ್ ಕ್ರೋಶಾಗಳಾಗಿದೆ. 18 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡು, ರಿಂಗ್ ಬೀಡ್ ಮತ್ತು ಈ ರೀತಿ ಬಿಗ್ ಸೈಜ್ದು ಒಂದು ಬೀಡು. ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಇಲ್ಲಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಡಬಲ್ ಕ್ರೋಶಾ. ಈ ರೀತಿ ಡಬಲ್ ಕ್ರೋಶಾ ಮಾಡಿಕೊಂಡು ಮತ್ತೆ ಇಲ್ಲೂ ಕೂಡ 15 ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕಾಗುತ್ತೆ. 2 ಆಗಿದೆ. 3, 4. ಫ್ರೆಂಡ್ಸ್, ಇಲ್ಲಿ ಈ ಡಿಸೈನ್ನ ಬಂದು ನೀವು ಸಿಲ್ಕ್ ಸ್ಯಾರಿ ಅಂದರೆ ಕಾಂಚೀಪುರಂ ಸಿಲ್ಕ್ ಸ್ಯಾರಿಗಳು ಬರುತ್ತಲ್ಲ, ಆ ರೀತಿ ಸ್ವಲ್ಪ ಥಿಕ್ನೆಸ್ ಆಗಿರಬೇಕು ಸ್ಯಾರಿಗಳು. ನೀವು ಸಾಫ್ಟ್ ಸಿಲ್ಕ್ ಅಥವಾ ಮೈಸೂರು ಸಿಲ್ಕ್ ಆ ರೀತಿಗಳಿಗೆ ನೀಟಾಗಿ ಫಿನಿಶಿಂಗ್ ಕೂರಲ್ಲ. ಯಾಕೆ ಅಂದರೆ ಇದು ಪೂರ್ತಿ ಕಂಬ ಹಾಕೊಂಡು ಹೋಗೋದ್ರಿಂದ, ಬೇಸ್ ಬಂದು ಪೂರ್ತಿ ಕಂಬ ಹಾಕೊಂಡು ಹೋಗೋದ್ರಿಂದ ಸ್ವಲ್ಪ ಥಿಕ್ನೆಸ್ ಇದ್ದರೆ ಸ್ಯಾರಿ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಫಿನಿಶಿಂಗ್ ಬಂದು ನೀಟಾಗಿ ಒಂದೇ ಸಮ ಇರೋ ರೀತಿ ಕುತ್ಕೊಳ್ಳುತ್ತೆ. ನೀವು ಸಾಫ್ಟ್ ಸಿಲ್ಕ್ ಇದಾದರೆ ತೆಳು ಇರುತ್ತಲ್ಲ, ಕಂಬ ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳಲ್ಲ. ಯಾವುದೇ ಆದರೂ ಕೂಡ ಜಾಸ್ತಿ ಕಂಬದ ಡಿಸೈನ್ಗಳನ್ನ ಸಾಫ್ಟ್ ಸಿಲ್ಕೆ, ಮೈಸೂರು ಸಿಲ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಬಂದು ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳಲ್ಲ. ಎಷ್ಟಾಗಿದೆ ಕೌಂಟ್ ಮಾಡ್ಕೋತೀನಿ. 1
2 3 4 5 6 7 8 9 10 11 12 ಆಗಿದೆ. ಇನ್ನು 3 13 14 15. ಫ್ರೆಂಡ್ಸ್, ಇಲ್ಲಿ ನಾನು 15 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದೆರಡು ಆರ್ಚ್ ಮಾತ್ರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ದೂರ ಈ ರೀತಿ ಬಂದಿದೆ ಕಂಬಗಳು. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 8 ಚೈನ್ಗಳನ್ನ ಹಾಕೋತಿದ್ದೀನಿ. 2 3 4 5 6 7 8 ಚೈನ್ ಹಾಕ್ಕೊಂಡು ಇಲ್ಲಿ 1 2 3 3 ಡಬಲ್ ಕ್ರೋಶ ಮೇಲ್ಗಡೆ ಇಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ನಿಮಗೆ ಈ ಡಿಸ್ಟೆನ್ಸ್ಗೆ 8 ಚೈನ್ ಅಂದರೆ ಸ್ವಲ್ಪ ಲೂಸ್ ಆಯಿತು ಅಂದರೆ ಒಂದು ಕಡಿಮೆ ಮಾಡ್ಕೊಳ್ಳಿ, 7 ಚೈನ್ ಹಾಕ್ಕೊಳ್ಳಿ. ಇಲ್ಲ ನಾನು ಸ್ವಲ್ಪ ಎಳೆದಂಗೆ ಆಗುತ್ತೆ ಅಂತ ಹೇಳಿದ್ರೆ, ಫಿನಿಶಿಂಗ್ ಈ ರೀತಿ ನೀಟಾಗಿ ಕುತ್ಕೊಳ್ಳಿಲ್ಲ ಅಂದರೆ ನೀವು ಇನ್ನೂ ಒಂದು ಚೈನ ಕೂಡ ಎಕ್ಸ್ಟ್ರಾ ಹಾಕೋಬೋದು. ಅಲ್ಲಿ ನಿಮಗೆ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಚೈನ್ಗಳನ್ನ ಹಾಕ್ಕೊಳ್ಳಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಈ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ 2ರಲ್ಲಿ ಒಂದ್ಸರಿ ಈ ರೀತಿ ಇದ್ರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಬರ್ಬೇಕಾಗತ್ತೆ. 3 4 5 ಈ ರಿಂಗ್ ಬೀಡ್ ಒಳಗಡೆ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 15 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿ 3 ಡಬಲ್ ಕ್ರೋಶಗಳನ್ನ ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 8 ಚೈನ್ ಹಾಕೋಬೇಕಾಗುತ್ತೆ. 1 2 3 4 5 6 7 8 ಚೈನ್ಗಳನ್ನ ಹಾಕಿ ನೋಡಿ ಇಲ್ಲಿ ಇಲ್ಲಿಗೆ ಬರುತ್ತೆ. ನಾನು ಇನ್ನೂ ಒಂದು 2 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕೋತೀನಿ. ಇಲ್ಲಿ ನಾನು 11 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 11 ಚೈನ್ ಹಾಕಿ ಈ 3 ಡಬಲ್ ಕ್ರೋಶನ ಬಿಟ್ಟು ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಮತ್ತು ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ ರಿಂಗ್ ಬೀಡ್ ಒಳಗಡೆ 15 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಬರ್ಬೇಕಾಗತ್ತೆ. 1 2 3 4 ಇಲ್ಲಿ 15 ಡಬಲ್ ಕ್ರೋಶಗಳಾಗಿದೆ. 15 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 3 ಡಬಲ್ ಕ್ರೋಶಗಳನ್ನ ಬಿಟ್ಟು ಮೇಲ್ಗಡೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಮಾಡಿ ಇಲ್ಲಿ ನಾನು 8 ಚೈನ್ಗಳನ್ನ ಹಾಕೋತಿದ್ದೀನಿ. 8 ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಮಾಡಿ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ. ಇದು ಕೂಡ ಬೇಗ ಮುಗಿಯುತ್ತೆ, ಸೆಕೆಂಡ್ ಸ್ಟೆಪ್ ಕೂಡ ಬೇಗ ಮುಗಿಯುತ್ತೆ. ಈ ರೀತಿ ಬಂದಿದೆ ಫಿನಿಶಿಂಗು. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದಲ್ಲ ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಂಡು ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. 3 ಕಲರ್ ಬೇಕು ಅಂದರೆ 3 ಕಲರ್ ಕೂಡ ಯೂಸ್ ಮಾಡಿ ಹಾಕ್ಬೋದು. ಫಸ್ಟ್ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 6 ಚೈನ್ ಹಾಕ್ಕೊತಿದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಇಲ್ಲಿ ನಾನು 1 2 3 4 5 6 6 ಡಬಲ್ ಕ್ರೋಶಗಳನ್ನ ಬಿಟ್ಟು ಬೀಡ್ ಕಡೆಯಿಂದ ಲೆಕ್ಕ ಹಾಕ್ತಿರೋದು ನಾನು. 6 ಡಬಲ್ ಕ್ರೋಶ ಬಿಟ್ಟು ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ
ಈ ರೀತಿ ಬೀಡನ್ನ ತೊಗೋಬೇಕಾಗಿರುತ್ತೆ. ನಾನಿಲ್ಲಿ ಬೀಡ್ ತೊಗೋತಿರೋದು 2.5 mm ಏನಿದೆ ಆ ಬೀಡನ್ನ ತೊಗೊಂಡಿರೋದು, ಅಂದರೆ ಸ್ಮಾಲ್ ಸೈಜ್ ಬೀಡ್ ಇದೆಯಲ್ಲ ಅದನ್ನು ತೊಗೊಂಡಿರೋದು. ಈ ರೀತಿ ಥ್ರೆಡ್ ಬಂದು ಹಿಂದೆ ಇದೆ, ಬೀಡ್ ಬಂದು ಮುಂದೆ ಇದೆ. ಇದೇ ರೀತಿ ಇಟ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಹಾಕಿದ್ವಲ್ಲ, ಬೀಡ್ ಸುತ್ತ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಇಲ್ಲಿ 3 ಆಗುತ್ತೆ. 3ರಲ್ಲಿ 2 ಒಂದ್ಸರಿ ಈ ರೀತಿ ಬಂದು ಬೀಡ್ ಒಳಗಡೆನೂ ಕೂಡ ಈ ರೀತಿ ಎಳ್ಕೊಬೇಕಾಗುತ್ತೆ. ಈ ರೀತಿ ಎಳ್ಕೊಂಡು 2 ಇರುತ್ತೆ ಲೂಪ್, ಇವಾಗ 2 ಒಳಗಡೆನೂ ಕೂಡ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ರೀತಿ ಎಳ್ಕೊಬೇಕಾಗುತ್ತೆ. ಇಲ್ಲಿ ಒಂದು ನಾನು ಬೀಡ್ ಹಾಕೋತಿದ್ದೀನಿ ಡಬಲ್ ಕ್ರೋಶದ ಒಳಗಡೆ, ಮತ್ತು ಒಂದು ಬೀಡು, ಈ ರೀತಿ ಬೀಡು, ಥ್ರೆಡ್ ಬಂದು ಹಿಂದೆ ಇದೆ, ಬೀಡ್ ಬಂದು ಮುಂದೆ ಇದೆ. ಈ ರೀತಿ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಇಲ್ಲಿ 2 ಲೂಪ್ಗಳಿರುತ್ತೆ, ಬೀಡ್ ಮುಂದೆ 2 ಲೂಪ್ಗಳಾಗುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಆ 2 ಲೂಪ್ ಒಳಗಡೆ ಬಂದು ಅದೇ ಥ್ರೆಡ್ನ ಈ ರೀತಿ ಬೀಡ್ ಒಳಗಡೆ ಎಳ್ಕೊಬೇಕಾಗುತ್ತೆ. ಬೀಡ್ ಒಳಗಡೆ ಎಳ್ಕೊಂಡು ಮತ್ತೆ ಇಲ್ಲಿ ಒಂದು ಥ್ರೆಡ್ ತೊಗೊಂಡು ಸೂಜಿ ಮೇಲೆ ಈ 2 ಲೂಪ್ ಒಳಗಡೆನೂ ಕೂಡ ಈ ರೀತಿ ಇಳ್ಕೊಬೇಕಾಗುತ್ತೆ. ಈ ರೀತಿ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ರಿಂಗ್ ಬೀಡ್ ಸುತ್ತ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬಂದಿದ್ವಿ, ಅದ್ರ ಸುತ್ತ ಬೀಡ್ಗಳನ್ನ ಈ ರೀತಿ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದ್ರ ಮೇಲ್ಗಡೆ ಈ ರೀತಿ ಬೀಡ್ ಒಳಗಡೆನೂ ಕೂಡ ಎಳ್ಕೊಬೇಕು. ಎಳ್ಕೊಂಡು ಈ ರೀತಿ ಒಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ ಸ್ಮಾಲ್ ಬೀಡ್ನ ಯೂಸ್ ಮಾಡೋದ್ರಿಂದ ನೀವಿಲ್ಲಿ 2.5 mm ಏನು ಹೇಳಿದೆ ನಾನು, ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಸ್ಮಾಲ್ ಬೀಡ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ದೊಡ್ಡದು ಬೀಡ್ ಬಂದು ಸ್ವಲ್ಪ ಒತ್ತರಿಸ್ದಂಗೆ ಅನಿಸುತ್ತೆ, ಒಂದು ಬೀಡ್ ಮೇಲೆ ಇನ್ನೊಂದು ಬೀಡ್ ಕೂತಿರೋ ರೀತಿ ಕಾಣಿಸುತ್ತೆ. ಹಾಗಾಗಿ ನೀವು ಈ ರೀತಿ ಆರ್ಚ್ ಮೇಲೆ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಸೇರಿಸ್ಕೊಂಡು ಡಬಲ್ ಕ್ರೋಶ ಮಧ್ಯದಲ್ಲಿ ಸೇರಿಸ್ಕೊಂಡು ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು ಈ ಬೀಡ್ಗಳನ್ನ ಯೂಸ್ ಮಾಡಿದ್ರೆ ಬೆಟರು, ನೀಟಾಗಿ ಬರುತ್ತೆ ಫಿನಿಶಿಂಗ್ ಬಂದು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ ಮೇಲೆ ಹೋಗಿ ಈ ರೀತಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 2ರಲ್ಲೂ ಒಟ್ಟಿಗೆ ಇಳ್ಕೊಂಡು ಮತ್ತೆ ಆ ಥ್ರೆಡ್ನ ಮತ್ತು ಈ ಬೀಡ್ ಒಳಗಡೆ ಹಾಕ್ಕೊಂಡು ಮತ್ತೆ 2 ಲೂಪ್ ಇರುತ್ತೆ, ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ರೀತಿ ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ. ನಾನು ಪೂರ್ತಿ ಡಬಲ್ ಕ್ರೋಶಗಳ ಮೇಲೂ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇಲ್ಲಿ 16 ಬೀಡ್ಗಳನ್ನ ಈ ರೀತಿ ಡಬಲ್ ಕ್ರೋಶ ಒಳಗಡೆ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ 15 ಡಬಲ್ ಕ್ರೋಶಗಳಿರೋದು ರಿಂಗ್ ಬೀಡ್ ಮೇಲೆ. ಇಲ್ಲಿ ಬಂದು ನಾನು 16 ತೊಗೊಂಡಿದ್ದೀನಿ ಬೀಡ್ ಬಂದು. ನಾನಿಲ್ಲಿ ಲಾಸ್ಟಲ್ಲಿ ಇದೆಯಲ್ಲ, ಇಲ್ಲಿ ಬಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಇದ್ರೊಳಗಡೆನೂ ಕೂಡ ನಾನು ಈ ರೀತಿ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೋತೀನಿ. ಆವಾಗ ಫಿನಿಶಿಂಗ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗಾಗಿ ಆ ರೀತಿ ಮಾಡ್ಕೋತೀನಿ. ಇಲ್ಲೂ ಕೂಡ 6 ಡಬಲ್ ಕ್ರೋಶಗಳನ್ನ ಬಿಟ್ಟು 1 2 3 4 5 6 6 ಡಬಲ್ ಕ್ರೋಶಗಳನ್ನ ಬಿಟ್ಟು ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 1 2 3 4 4 ಚೈನ್ಗಳನ್ನ ಹಾಕೊಂಡು 5 ಚೈನ್ ಹಾಕೋತೀನಿ, ಅಲ್ಲಿಗೆ ಸಾಲ್ತಿಲ್ಲ. 5 ಚೈನ್ಗಳನ್ನ ಹಾಕೋತಿದ್ದೀನಿ. ಈ ರೀತಿ 5 ಚೈನ್ ಹಾಕ್ಕೊಂಡು ಇಲ್ಲಿ ಮತ್ತೆ 1 2 3 4 5 6 6 ಡಬಲ್ ಕ್ರೋಶಗಳನ್ನ ಬಿಟ್ಟು ಇಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ ಒಂದು ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ, ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 2 ಆಗುತ್ತೆ, 2ರಲ್ಲೂ ಲೂಪಲ್ಲೂ ಒಂದ್ಸರಿ ಎಳ್ಕೊಂಡು ಅದೇ ಥ್ರೆಡ್ನ ಈ ಬೀಡಲ್ಲೂ ಎಳ್ಕೊಬೇಕಾಗುತ್ತೆ. ಈ ರೀತಿ ಎಳ್ಕೊಂಡ್ರೆ 2 ಲೂಪ್ ಆಗುತ್ತೆ, ಮತ್ತು 2ರಲ್ಲಿ ಒಂದ್ಸರಿ ಎಳ್ಕೊಬೇಕಾಗುತ್ತೆ. ಇದೇ ರೀತಿ ಬೀಡ್ಗಳನ್ನ ಈ ಡಬಲ್ ಕ್ರೋಶ ಮೇಲೂ ಕೂಡ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ.
ಫ್ರೆಂಡ್ಸ್ ಇಲ್ಲಿ ಈ ಸ್ಟೆಪ್ ಕೂಡ ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ. ಫಿನಿಶಿಂಗ್ ಕೂಡ ನೀಟ್ ಫಿನಿಶಿಂಗ್ ಬಂದಿದೆ, ಸ್ಟಿಫಾಗಿ ಕೂತಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸಾಕು ಅಂದರೆ ಇಷ್ಟಕ್ಕೇ ಬೀಡ್ಸ್ ತೂರಿಸಿ ಇಲ್ಲಿ ಕುಚ್ಚು ಕಟ್ಕೋಬೋದು, ಈ ಸ್ಪೇಸಲ್ಲಿ ಕುಚ್ಚು ಕಟ್ಕೋಬೋದು. ಇದು ಲಾಸ್ಟ್ ಮತ್ತು ಈ ಲಾಸ್ಟ್ ಈ ಮಿಡಲಲ್ಲಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಹಾಕಿ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ಈ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಈ ಮಿಡಲಲ್ಲಿ ಇದೆಯಲ್ಲ ರಿಂಗ್ ಬೀಡ್ ಮೇಲೆ ಅದೇ ಕಲರ್ ತೊಗೊಂಡಿದ್ದೀನಿ. ನೀವು ಥ್ರೆಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ 2 ಚೈನ್ ಹಾಕಿ ಕಂಬ ಮಾಡ್ಕೊಂಡಿದ್ವಲ್ಲ ಈ ಗ್ಯಾಪಲ್ಲೇ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ 1 2 3 4 5 6 7 8 8 ಡಬಲ್ ಕ್ರೋಶ ಮೇಲ್ಗಡೆ ಇಲ್ಲಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಮೇಲೆ ಈ ರೀತಿ ಚೈನ್ ಗ್ಯಾಪ್ಗಳಿದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ನೆಕ್ಸ್ಟ್ ಬೀಡ್ ಮೇಲ್ಗಡೆ ಈ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ 3 mm ರೌಂಡ್ ಬೀಡು, ಸ್ವಲ್ಪ ಇದಕ್ಕೆ ಬಿಗ್ ಸೈಜ್ 3 mm ಬೀಡ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಆ ಬೀಡ್ ತೊಗೊಂಡು ಒಂದು ಬೀಡ್ ಲಾಕ್ ಆದಮೇಲೆ ಈ 2 ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ, ಮತ್ತು ಅದೇ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲಿ ಒಟ್ಟು ನಾನು 2 ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ತೊಗೊಂಡು ಪಿಕೌಟ್ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿ. ಮತ್ತು ನೆಕ್ಸ್ಟು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬೀಡ್ ಮೇಲ್ಗಡೆ ಚೈನ್ ಇದೆಯಲ್ಲ ಅಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ, ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಈ ರೀತಿ 2 ಡಬಲ್ ಕ್ರೋಶಗಳನ್ನ ಸೇರಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಲ್ಲಿಗೆ ಒಂದು ಪಿಕೌಟ್ ಮಾಡ್ಕೋಬೇಕಾಗತ್ತೆ. ಆದರೆ ನಾನಿಲ್ಲಿ 2 ಸರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಪಿಕೌಟ್ ಮಾಡ್ಕೋತಿದ್ದೀನಿ. 2 ಡಬಲ್ ಕ್ರೋಶನ ಸೇರಿ 2 ಸರಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಮತ್ತು ಅದೇ ರೀತಿ ಸೇಮ್ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ಬೀಡ್ ಮೇಲ್ಗಡೆ ಹೋಗಿ ಒಂದು ಡಬಲ್ ಕ್ರೋಶ, ಮತ್ತು ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ. ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ 2 ಸೇರಿ ಡಬಲ್ ಕ್ರೋಶನ ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಈ ಬೀಡ್ ಮೇಲ್ಗಡೆ ಪೂರ್ತಿ ಈ ರೀತಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಬರ್ಬೇಕಾಗತ್ತೆ. ಫಿಲ್ ಮಾಡಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ರೋಶ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ಗಳನ್ನ ಹಾಕೋತಿದ್ದೀನಿ. 1 2 ಚೈನ್ ಹಾಕಿ ಇಲ್ಲೂ ಕೂಡ 1 2 3 4 5 6 7 8 8ನೇ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 8 1 2 3 4 5 6 7 8 8 ಡಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಈ ಕಡೆಯಿಂದನೂ ಕೂಡ 8 ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ, ಮತ್ತು ನೆಕ್ಸ್ಟ್ ಈ ಬೀಡ್ಸ್ಗಳ ಮೇಲೂ ಕೂಡ ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿ ಒಂದು ಡಬಲ್ ಕ್ರೋಶ, ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ 2 ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ.
ಈ ರೀತಿ 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ ಬೀಡ್ ಮೇಲ್ಗಡೆ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ 2 ಡಬಲ್ ಕ್ರೋಶ, 1 2 ಡಬಲ್ ಕ್ರೋಶ ಹಾಕಿ ಒಂದು ಚೈನ್ ಆದಮೇಲೆ ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ಇದೇ ರೀತಿ ಈ ಬೀಡ್ ಮೇಲ್ಗಡೆನೂ ಕೂಡ ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಪಿಕಾಟ್ ಫಿಲ್ ಮಾಡಿ ಈ ಗ್ಯಾಪಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು. ಇಲ್ಲಿ ಮತ್ತು ಇಲ್ಲಿ ಕುಚ್ಚುಕಟ್ಟು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಕುಚ್ಚು ಕಟ್ಟದ ಮೇಲೆ ಈ ರೀತಿ ಡಿಸೈನ್ ಬಂದು ಕಂಪ್ಲೀಟ್ ಆಗಿದೆ. ತುಂಬ ಚೆನ್ನಾಗಿದೆ ಡಿಸೈನ್ ಬಂದು. ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನೋಡಿ ಕುಚ್ಚು ಬಂದು ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 1 to ಡಬಲ್ ಮಾಡಿದ್ಮೇಲೆ 300 ಎಳೆ ಆಗುತ್ತೆ. ಫ್ರೆಂಡ್ಸ್ ತುಂಬ ಸ್ಟಿಫಾಗಿ ಕೂತಿದೆ, ಸ್ವಲ್ಪನೂ ಕೂಡ ಫೋಲ್ಡ್ ಆಗೋದು ಆ ರೀತಿ ಇಲ್ಲ. ಕಲರ್ ಕಾಂಬಿನೇಷನ್ ಸಿಕ್ಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು, ಒಂದು ಹೊಸ ಡಿಸೈನು ಫ್ರೆಂಡ್ಸ್. ಮತ್ತು ಇದ್ರ ಚಾರ್ಜಸ್ ಬಂದು ನೀವು ಒಂದು 950 1000 ಅಲ್ಲಿವರೆಗೂ ಇಸ್ಕೋಬೋದು. 900 950 1000 ಆ ರೇಂಜಲ್ಲಿ ಇಸ್ಕೋಬೋದು. ಈ ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇಸ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ ಡಿಸೈನ್ ಬಂದು. ಬೇಗ ಫಿನಿಶ್ ಆಗುತ್ತೆ. ಇದು ಮಧ್ಯ ಸ್ಟೆಪ್ ಇದೆಯಲ್ಲ, ಇದು ಒಂದು ಮಾತ್ರ ಟೈಮ್ ತೊಗೊಳ್ಳೋದು. ಇನ್ನು ಪೂರ್ತಿ ಸ್ಟೆಪ್ಪು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ, ಆ ರೀತಿ ಟೈಮೇ ತೊಗೊಳ್ಳಲ್ಲ. ಇದು ಒಂದು ಮಾತ್ರ ಒಂದು ಬೀಡ್ನು ತೋರಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಗೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡ್ರೆ ಅದು ಕೂಡ ಬೇಗ ಮುಗಿಯುತ್ತೆ. ಆರಾಮಾಗಿ ಹಾಕ್ಬೋದು, ಒಂದು 7 ಅವರ್ಸಲ್ಲೆಲ್ಲ ಆರಾಮಾಗಿ ಹಾಕ್ಬೋದು. 7 ಅವರ್ಸ್ ಕೂಡ ತೊಗೊಳ್ಳಲ್ಲ, ಇನ್ನೂ ಬೇಗನೆ ಹಾಕ್ಬೋದು. ಫ್ರೆಂಡ್ಸ್ ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಸರಿ ಡಿಸೈನ್ನ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.